ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು RCB ಲಕ್ನೋ ಮ್ಯಾಚ್ ಐತಿ. ಮ್ಯಾಚ್ ಬಗ್ಗೆ ಆಮೇಲೆ ಮಾತಾಡೋಣಂತ್ರಿ. ಈಗ ಸದ್ಯಕ್ಕೆ ಒಂದ ನಡೆದಿದ್ದು ಏನಪ್ಪಾ ಅಂದ್ರೆ ನಮ್ಮ ಭಾರತದವ್ರು ನಮ್ಮ ಇಂಡಿಯಾದವ್ರು ಮನೆಗೆ ಹೊಕ್ಕಿ ಹೊಡಿಲಾಕತ್ತಾರ ಪಾಕಿಸ್ತಾನದವ್ರಿಗೆ. ಫುಲ್ಲು ಖುಷಿ ಒಳಗೈತಿ. ಪ್ರತಿಯೊಬ್ಬ ಭಾರತೀಯ ಬಹಳಷ್ಟು ಅಂದ್ರೆ ಬಹಳಷ್ಟು ಖುಷಿ ಒಳಗದನ. ಈ ಒಂದು ಟೈಮ್ ಸಂಬಂಧ ನಾವು ಕಾಯ್ಕೋತ ಕೂತಿದ್ವಿ, ಯಾಕಂದ್ರೆ ಅವ್ರ ತಿಂಡಿನೇ ಭಾಳ ಆಗಿತ್ತು. ಎಟ್ಟಂತ ಒಂದು ಮನುಷ್ಯ ತಡ್ಕೋತಾನ್ರಿ. ಆ ಬಾರ್ಡರ್ ಕ್ರಾಸ್ ಮಾಡೋದು, ಅಮಾಯಕರನ್ನ ಹೊಡೆಯೋದು, ಹೋಗೋದು, ಇಂಥದಕ್ಕೆ ಅನ್ನಂಗಿಲ್ಲ. ನಿಮ್ಮ ತಿಂಡಿ ನಿಮ್ಮ ತಾಕತ್ತಿದ್ರೆ ಬರ್ಬೇಕು. ಯಾರು ಕೂಡ ನಮ್ಮ ಇಂಡಿಯನ್ ಆರ್ಮಿ ಕೂಡ ಡೈರೆಕ್ಟ್ ಫೈಟ್ ಮಾಡ್ರಿ. ನಿಮ್ಮ ತಿಂಡಿ ಇತ್ತಂದ್ರೆ ಬಂದು ಅಮಾಯಕರನ್ನ ಹೊಡಿತಾರಲ್ಲ, ಇದಕ್ಕೆ ಅನ್ನಂಗಿಲ್ಲ. ಅದಕ್ಕೆ ಬರ್ಬೇಕಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಕೂಡ ಫೈಟ್ ಮಾಡ್ರಿ. ನಿಮಗೆ ತಾಕತ್ ಅನ್ನೋಂಥದ್ದು ಇತ್ತು ಅಂದ್ರೆ ಅವನೊಂದು ಬಂದು ಅಮಾಯಕರನ್ನ ಹೊಡೆಯುವಂಥದ್ದು ಆಗಿತ್ತು. ಹಿಂದೆ ಅಂದ್ರೆ ಏನು ಏಪ್ರಿಲ್ದಾಗ ಪೇಲ್ಗಾಮ್ ಕಾಶ್ಮೀರ ಒಳಗೆ ಬಂದು ಅಮಾಯಕರನ್ನ ಹೊಡೆದಿದ್ರು ಅವರು. 25 ನಮ್ಮ ಭಾರತೀಯ ಪ್ರಜೆಗಳು, ಒಂದು ನೇಪಾಳಿ ಪ್ರಜೆಗಳು ಇದ್ದರು. ಒಟ್ಟು 26 ಮಂದಿ ಅಮಾಯಕರನ್ನ ಬಂದು ಅಲ್ಲಿ ಹತ್ಯೆ ಮಾಡಿದ್ರು, ದಾಳಿ ಮಾಡಿದ್ರು. ಅವರು ಏನೋ ಒಂದು ಖುಷಿ ಸಂಬಂಧ ಪ್ರವಾಸಕ್ಕೆ ಅಂತೇಳಿ ಹೋಗಿದ್ರು. ತುಡುಗಿಲು ಬಂದು ಅವ್ರ ಮೇಲೆ ದಾಳಿ ಮಾಡಿದ್ರು. ಆ ಒಂದು ಟೈಮ್ದಾಗ ಕೊತ ಕುದಿಲಾಕತ್ತಿತ್ತು ರಗತ ಪ್ರತಿಯೊಬ್ಬ ಭಾರತೀಯನಿಗೆ. ಅವನವನು ಇದಕ್ಕೆ ಒಂದೇ ಏನರ ರಿವೆಂಜ್ ತಗೋಬೇಕಂತೇಳಿ ನಮ್ಮ ಭಾರತ ಸರ್ಕಾರ ಹೇಳಿತ್ತು. ಏನಂದ್ರೆ ಇದಕ್ಕೆ ಪ್ರತಿಯಾಗಿ ನೀವು ಭಾಳ ಕೆಟ್ಟ ಪಶ್ಚಾತ್ತಾಪ ಪಡ್ತಿರಲ್ಲ, ನಿಮ್ಮ ಮನೆಗೆ ಹಾಕಿ ಹೊಡಿತೀನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡೈತಿ ನಮ್ಮ ಭಾರತ ಸೇನೆ. ಅದಕ್ಕೆ ಹೆಸರಿಟ್ಟಿದ್ದು ಏನಪ್ಪ ಅಂದ್ರೆ ಆಪರೇಷನ್ ಸಿಂಧೂರ. ಈ ಒಂದು ಹೆಸರು ಕೇಳಿದ್ರೆ ಸಾಕ ಅವನು ಮೈಯಾನ ರೋಮಗಳು ನಿಂದಿರ್ಬೇಕು ಅಂತ ಒಂದು ಖತರ್ನಾಕ್ ಹೆಸರಿಟ್ಟಿದ್ರು. ಆ ಹೆಸರಿಗೆ ತಕ್ಕಂತೆ ಅವನು ಅದರ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ರು. ಆಪರೇಷನ್ ಸಿಂಧೂರ್ ಅಂತೇಳಿ ಒಂದು ದೊಡ್ಡ ಸಲ್ಯೂಟ್ ಹೊಡಿತೀನಿ ಎಲ್ಲರೂ. ಈ ಒಂದು ಕಾರ್ಯಾಚರಣೆ ಏನು ಯಶಸ್ವಿಯಾಗಿ ಯಾರ್ಯಾರು ಕಾರಣೀಕರ್ತಾರ ಎಲ್ಲರಿಗೂ ಒಂದು ದೊಡ್ಡ ಸಲ್ಯೂಟ್ ಹೊಡಿನು ನೋಡ್ರಿ. ಈ ಒಂದು ಕಾರ್ಯಾಚರಣೆ ಒಳಗೆ ಭಾರತದ 3 ಸೇನಾಪಡೆಗಳು ಜಂಟಿಯಾಗಿ ಇದಕ್ಕೆ ಕೆಲಸ ಮಾಡಿ ಅದನ್ನು ಒಟ್ಟು ಯಶಸ್ವಿಯಾಗಿ ಮಾಡೋದು. ಏನು ಒಂದು ನಮ್ಮ ಭಾರತೀಯ ವಾಯುಪಡೆ, ಭಾರತೀಯ ನೌಕಾಪಡೆ, ಇನ್ನೊಂದು ಭಾರತೀಯ ಒಂದು ಸೇನಾಪಡೆ, 3 ಸೇನಾಪಡೆಗಳು ಜಂಟಿಯಾಗಿ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಾಚರಣೆ ಮಾಡಿದ್ರು. ಈ ಒಂದು ಕಾರ್ಯಾಚರಣೆ ನೋಡ್ರಿ, ದಾಳಿ ಮಾಡಿದ್ರು. ಮೊನ್ನೆ ಏರ್ ಸ್ಟ್ರೈಕ್ ಮಾಡಿದ್ರು ಏನೋ ಪಾಕಿಸ್ತಾನ ಮೇಲೆ 100 ಕಿಲೋಮೀಟರ್ ಒಳಗೆ ಹೊಕ್ಕಿ ನಾವು 100ಕ್ಕಿಂತ ಹೆಚ್ಚು ಅವರು ಉಗ್ರಗಳು ಸತ್ರು. 9 ಏನು ಅವರು ಅಡುಗು ತಾಣಗಳಂತ ಕರೀತಾರೆ. ಏನು ಉಗ್ರರು ಏನು ಶಿಬಿರ ಇರ್ತಾವ್ರು, ಅವರು ಶಿಬಿರ ಮಾಡುವಂಥ ಏನು ಪ್ರಾಕ್ಟೀಸ್ ಗಿಟೀಸ್ ಮಾಡ್ತಿರ್ತಾವ ಹುಡುಗರು ಸುಳಿ ಮಕ್ಕಳು ಒಯ್ದ ಅಲ್ಲಿ ಹೊಕ್ಕಿ ಹೊಡೆದ್ರಿ. ಅವನು 100ಕ್ಕಿಂತ ಹೆಚ್ಚು ಆ ಉಗ್ರರು ಸತ್ತಾರ. ನಮ್ಮ ಇವ್ರು ಹೇಳ್ಯಾರ, ಯಾರು ರಕ್ಷಣಾ ಸಚಿವರು ಹೇಳ್ಯಾರ 100 ಮಂದಿ ಹೊಡೆದಾರ. ಅದ ಅಟ್ಟ ಅಲ್ಲ ನಿಮ್ಮನ್ನ ಬಿಡಂಗಿಲ್ಲ ಅಂತೇಳಿ ಮತ್ತೆ ನಿನ್ನೆ ಡ್ರೋನ್ ಹಾರಿಸೋದು ಅದಕ್ಕೆ ಅವ್ರು ಮತ್ತೆ ಡ್ರೋನ್ ಹಾಕ್ಯಾರ. ಅಲ್ಲೇ ಗಾಳಿಯಾಗೆ ಇಕ್ಕರಿಸಿ ಹೆಡಿಕೆ ಹೊಡೆದು ನಡೀನಿ ಮಾವನ ಗಾಳಿಯಾಗೆ ಹೊಡೆದಾರೆ. ಅವ್ರು ಡ್ರೋನ್ಗಳು ಬಿಟ್ಟರು ಹೊಡೆದ್ರು. ನಮ್ಮ ಡ್ರೋನ್ಗಳು ನೋಡ್ಬೇಕು ಅವ್ನು ಅದ್ರ ಅದನ್ನ ನೆಟ್ವರ್ಕ್ ಚೆಕ್ ಮಾಡೋವಂಥದ್ದು ಏನೋ ತಂದಿಟ್ಟಾರ, ಚೀನಾ ತಂದಿಟ್ಟಾರ. ಚೀನಾ ಡೂಪ್ಲಿಕೇಟ್ ಸುಳಿ ಮಕ್ಕಳು ಅವರು. ಅದು ಡೂಪ್ಲಿಕೇಟ್ ಕೊಟ್ರಾದ ಏನದು ಗೊತ್ತೇ ಆಗಿಲ್ಲ ಅವಕ್ಕೆ ಮೊದಲು ಹೊಡೆದಿದ್ದೆ ಇಂಡಿಯಾದವರು. ಅದನ್ನ ಏನು ಟವರ್ ಚೆಕ್ ಮಾಡ್ತಾರಲ್ಲ ಅಲ್ಲೇ ಹೊಡೆದಾರ, ಅವಕ್ಕೆ ಗೊತ್ತಾಗಿಲ್ಲ. ನಮ್ಮ ಡ್ರೋನ್ಗಳು ಹಾಕಿ ಆ ಲಾವರ್ ಗೇವರ್ದಾಗ ಎಲ್ಲ ಕಡೆ ಇಕ್ಕಿರಿಸಿ ಅವನು ಮತ್ತೆ ದಾಳಿ ಮಾಡ್ಯಾರ. ಅದಕ್ಕೆ ಮತ್ತೆ ಅವ್ರು ಡ್ರೋನ್ ಬಿಟ್ಟರೆ ರಾತ್ರಿ ಬೆಳತ್ತಾನ ಪೂರ ಫೈಟಿಂಗ್ ಆಗೈತೆ. ಬೆಳತ್ತಾನ ಎಟ್ಟು ಹಾಕ್ರಿ ಅವನು ತಿಂಡಿರಿ ಎಟ್ಟಾಗಿರ್ಬೇಕಂತೇಳಿ ಹೊಡೆದ್ರು. ಮನೆಗೆ ಹೊಕ್ಕಿ ಹೊಡಿಲಾಕತ್ತಾರ. ಇನ್ನ ಆಟ ಮುಗಿದಿಲ್ಲ, ಇನ್ನು ಚಾಲು ಆಗೈತೆ ಆಟ. ಈಗ ಅವ್ಕೆ ಹೆಂಗೆ ಆಗ್ಬಿಟ್ಟಂದ್ರೆ ನಮ್ಮ ಕಡೆ ಒಂದು ಮಾತೈತಿ, ಹೇಳಿ ತಿಂದಂಗೆ ಅಂತೇಳಿ ಅಂಥ ಪರಿಸ್ಥಿತಿ ಪಾಕಿಸ್ತಾನದ ಆಗೈತಿ. ಆದ್ರೆ ನಾವು ಈಗ ದೀಪಾವಳಿ ತೋರ್ಸಾತಾರ ನಮ್ಮ ಇಂಡಿಯನ್ ಆರ್ಮಿದವ್ರು, ನಿಮ್ಮ ತಿಂಡಿರಿ ಎಟ್ಟಿರ್ಬೇಕಂತೇಳಿ ಹೇಳಿದ್ರು. ನಮ್ಮ ಭಾರತ ಸರ್ಕಾರದ ಎಲ್ಲೆಲ್ಲಿ ಉಗ್ರರದಾರ ಹೊಕ್ಕಿ ಹೊಡಿತಾನೆ ಅಂತೇಳಿ ಹೊಡಿಲಾಕತ್ತಾರ. ನಮ್ಮ ಭಾರತಕ್ಕಂತರೂ ಒಟ್ಟು ಚಲೋ ದೇಶಗಳು ಸಪೋರ್ಟ್ ಅಂತೂ ಮಾಡಾಕತ್ತಾರ. ನಮಗೆ ಖುಷಿ ಐತಿ. ನಾವು ಇಂಥ ಒಂದು ಟೈಮ್ದಾಗ ನಾವು ಪ್ರಜೆಯಾಗಿ, ಭಾರತೀಯ ಪ್ರಜೆಯಾಗಿ ನೋಡ್ರಿ, ಯಾವುದೇ ಜಾತಿ ಧರ್ಮ ಆ ಪಕ್ಷ ಈ ಪಕ್ಷ ಅಂತ ನಾವು ಒಂದಕ್ಕೊಂದು ಸೋಷಿಯಲ್ ಮೀಡಿಯಾದಾಗ ಕಚ್ಚಾಡ್ಕೋತ ಕುಂದ್ರುವಂಥದ್ದು ಬೇಡ. ಈಗ ಯುದ್ಧ ನಡೆದೈತಿ, ಇಲ್ಲಿ ಒಂದ ಮಾತು ಬರ್ಬೇಕು, ನಾ ಇಂಡಿಯಾಕ್ಕ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಉಂಡಿರ್ತೀವಿ, ತಿಂದಿರ್ತೀವಿ, ಇಲ್ಲಿ ಇದ್ದಿರ್ತೀವಿ. ನಾವು ಇಂಥ ಟೈಮ್ದಾಗ ನಾನು ಕೈ ಮುಗಿದ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೇ ಪಕ್ಷ ಆ ಪಕ್ಷ ಬೇಡ. ಇವತ್ತ ಈ ಪಕ್ಷ ಐತಿ, ನಾಳೆ ಆ ಪಕ್ಷ ಇರ್ತದೆ. ಆದ್ರೆ ಇಂಡಿಯಾದ ಸಾಯ ಮಟ್ಟ ನಾವು ಇಲ್ಲಿ ಇರಬೇಕು. ಅದಕ್ಕೆ ನಾವು ಇಂಥ ಒಂದು ಟೈಮ್ದಾಗ ಒಂದಕ್ಕೊಂದು ಪ್ರಚೋದನಕಾರಿ ಹೇಳಿಕೆ ಪೋಸ್ಟ್ ಮಾಡೋದಾಗಿರ್ಬೋದು, ಏನೋ ಒಂದು ಕಮೆಂಟ್ ಹಾಕೋದು, ಅದಕ್ಕೆ ಒಂದು ಫನಿ ಇಮೋಜಿ ಹಾಕೋದು, ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಇದು ಭಾಳ ಅಂದ್ರೆ ಭಾಳ ಸೀರಿಯಸ್ ಮೂಮೆಂಟ್ ಇರ್ತೈತೆ. ಅಲ್ಲಿ ನಮ್ಮ ಸಂಬಂಧ, ನಮ್ಮ ಸೇಫ್ಟಿ ಸಂಬಂಧ ಯೋಧರು ತಮ್ಮ ಮನಿ ಮಠ ಎಲ್ಲ ಬಿಟ್ಟು ಬಾರ್ಡರ್ದಾಗ ತಮ್ಮ ಜೀವವನ್ನು ಕೊಡ್ತಿರ್ತಾರಲ್ಲಿ. ಜೀವ ಅವನವನ ಅಲ್ಲಿ ಮುಂದಿಟ್ಟು ಅವ್ರು ಯುದ್ಧ ಮಾಡ್ತಿರ್ತಾರೆ. ಇಂಥ ಟೈಮ್ದಾಗ ನಾವು ಇಲ್ಲಿ ಮಜಾ ಮಾಡ್ಕೋತ ಗಾಳ್ಯಾಗ AC ಗಾಳ್ಯಾಗ ಕೂತ್ಕೊಂಡು ಒಂದಕ್ಕೊಂದು ಮಜಾ ಮಾಡ್ಕೊಂಡು ಆ ಪಕ್ಷದವ್ರು ಹಿಂಗಿದ್ರು ಹಿಂಗೆ ಮಾಡ್ತಿದ್ರು, ಈ ಪಕ್ಷದವ್ರು ಇದ್ರು ಹಿಂಗೆ ಮಾಡ್ತಿದ್ದ, ಅವ ಹಿಂಗೆ ಮಾಡ್ತಿದ್ದ. ಇಲ್ಲ, ಒಂದಕ್ಕೊಂದು ನೆಗೆಟಿವ್ ಮಾತಾಡುವಂಥದ್ದು ಬೇಡ, ನಮ್ಮನ್ನು ನಾವ ನೆಗೆಟಿವ್ ಮಾಡ್ಕೊಳ್ಳೋವಂಥದ್ದು ಬೇಡ. ದಯವಿಟ್ಟು ನನ್ನ ಒಂದು ಕಳಕಳಿ ಏನಪ್ಪ ಅಂದ್ರೆ ಯಾರು ಪ್ರಚೋದನಕಾರಿ ಹೇಳಿಕೆ ಕಮೆಂಟ್ ಮಾಡೋದು ಪೋಸ್ಟ್ ಮಾಡೋದು ಮಾಡಬೇಡ್ರಿ. ನಾವು ಇಂಥ ಟೈಮ್ದಾಗ ನಾವು ಎಲ್ಲರೂ ಒಂದಾಗಬೇಕು. ಎಲ್ಲ ಜಾತಿ ಧರ್ಮ ಎಲ್ಲಾನು ಬಿಟ್ಟು
ನಾವು ಒಂದಾಗಬೇಕು, ಒಂದ ಇರ್ಬೇಕು. ನಾವೊಬ್ಬ ಇಂಡಿಯಾನ, ನಾವೊಬ್ಬ ಭಾರತೀಯ. ಇಂಥ ಟೈಮ್ದಾಗ ನಾವು ಒಂದಾಗಿ ನಾವು ಜೊತೆಯಾಗ ನಿಲ್ಬೇಕು. ನಿಮ್ಗೆ ಯಾರೋ ನಡ್ರಲೆ ಗನ್ ಅಂತೇಳಿ ಯಾರು ಅನ್ನಕತ್ತಿಲ್ಲ. ಈಗ ನಮ್ಮ ಯೋಧರ ಅದಾರಲ್ಲಿ ಅಂತ ಒಂದು ಸಂದರ್ಭ ಅಂತಂದ್ರೆ ನಾವೆಲ್ಲರೂ ಒಂದಾಗಿ ನಾವು ಹೋರಾಟ ಮಾಡಬೇಕು. ನಮ್ಮ ದೇಶ ಸಂಬಂಧ ನಾವೆಲ್ಲರೂ ಒಂದಾಗಬೇಕು. ಒಂದು ಕಳಕಳಿ ನಿಮಗೆ ನಾ ಹೇಳುವಂಥದ್ದು, ದಯವಿಟ್ಟು ಯಾರು ಇಂಥ ಒಂದು ಟೈಮ್ದಾಗ ಪ್ರಚೋದನಕಾರಿ ಏನೂ ಮಾಡಕ್ಕೆ ಹೋಗ್ಬೇಡ್ರಿ. ಒಂದಕ್ಕೊಂದು ನೆಗ್ಲೆಕ್ಟ್ ಮಾಡೋದು, ಅದು ಏನು ಅಸಹ್ಯ ಮಾಡೋದು, ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನಾವೆಲ್ಲರೂ ಒಂದಾಗ್ಬೇಕು ಇಂಥ ಟೈಮ್ದಾಗ ಅನ್ನೋಂಥದ್ದು ನನ್ನೊಂದು ಕಳಕಳಿ. ನನ್ನ ಮಾತನಾಗಿ ಏನರ 2-3 ಹೆಚ್ಚು ಕಮ್ಮಿ ಇದ್ರೆ, ತಪ್ಪಾಗಿದ್ರೆ ದಯವಿಟ್ಟು ತಪ್ಪಾಕೋ, ಏನೋ ಹೊಟ್ಟೆಗೆ ಹಾಕೋರಿ. ಇಂಥ ಒಂದು ಟೈಮ್ದಾಗ ನಾವೆಲ್ಲರೂ ಒಂದಾಗೋಣ. ಈಗ ನೋಡ್ರಿ, ನಿನ್ನೆ ಮ್ಯಾಚ್ ಇತ್ತು, IPL ಮ್ಯಾಚ್ ನಡೆದಿತ್ತು. ನಿನ್ನೆ ಧರ್ಮಶಾಲಾ ಒಳಗಿತ್ತು, ಪಂಜಾಬ್ ಡೆಲ್ಲಿ ನಡೆದಿತ್ತು. ಫಸ್ಟ್ ಪಂಜಾಬ್ ಬ್ಯಾಟಿಂಗ್ ಆಡತ್ತಿದ್ರು, ಅದು ಇಮಿಡಿಯೇಟ್ಲಿ ಅಲ್ಲಿ ಚಾಲು ಆದ್ರಪ್ಪ. ಅವರು ಡ್ರೋನ್ಗಳು ಬರ್ಲಾಗ್ತು ಪಾಕಿಸ್ತಾನದವ್ರದ್ದು, ನಮ್ಮ ಅಟ್ಯಾಕ್ ಮಾಡ್ಲಾತ್ರು. ಇನ್ನು ಮುಂಜಾಗ್ರತಾ ಕ್ರಮ ಆಗಿ ಏನು ಮಾಡಿದ್ರು ನಮ್ಮ ಭಾರತದವರು, ಇನ್ನು IPL ಸ್ಟಾಪ್ ಮಾಡೋದು. ಯಾಕಂದ್ರೆ ಇಲ್ಲಿ ಲೈಟ್ ಗಿಟ್ ಹಚ್ಚಿ ನಡೆದಿರ್ತದೆ. ಯುದ್ಧದ ಟೈಮ್ದಾಗ ಏನೋ ಲೈಟ್ ಆರಿಸ್ತಾರೆ, ಅದ್ರದ್ದೇನು ಆಗಬಾರ್ದು, ಮುಂದೇನು ತಪ್ಪ ಅಂದ್ರೆ ಏನು ಚಾತುರ ಏನೋ ಆಗಬಾರ್ದಲ್ರಿ ಘಟನೆಗಳು. ಅದಕ್ಕೆ ಪಟಾಪಟ ಅದನ್ನು ಮ್ಯಾಚನ್ನು ಸ್ಟಾಪ್ ಮಾಡಿ ಒಟ್ಟು ಮಂದಿಗೆ ನಡ್ರಪ್ಪ ನೀವು ಮಂದಿಗೆ, ಯಾಕಂದ್ರೆ ಸೇಫ್ಟಿ ಮುಖ್ಯ ರೀ. ನಮಗೆ ಸೇಫ್ಟಿ ಮುಖ್ಯ, ನಮ್ಮ ಜನಗಳು ಮುಖ್ಯ ಅಂತೇಳಿ ಪಟ್ನೆ ಇಮಿಡಿಯೇಟ್ ಒಂದು ಒಳ್ಳೆ ನಿರ್ಧಾರ ತಗೊಂಡು ಅದನ್ನು ಸ್ಟಾಪ್ ಮಾಡಿದ್ರು. ಒಟ್ಟರು ಸೇಫ್ ಆಗಿ ಎಲ್ಲರೂ ತಮ್ಮ ಮನೆ ಸೇರ್ಕೊಂಡ್ರು. ಇವತ್ತ ಏನು ಲಕ್ನೋದಾಗ ಐತ್ರಿ ಮ್ಯಾಚ್, RCB ಮತ್ತು ಲಕ್ನೋ ಮ್ಯಾಚ್ ಐತಿ. ಇವತ್ತ ಮ್ಯಾಚ್ ಆಗತ್ತೋ ಇಲ್ಲೋ ಅನ್ನೋಂಥದ್ದು ಗೊತ್ತಿಲ್ಲ, ಆಗ್ಬೋದು ಆಗದೇನೆ ಇರ್ಬೋದು. ಈಗ ಒಂದು ಮೀಟಿಂಗ್ ಮಾಡತ್ತಾರ, ಏನೋ IPL ನಡೆಸ್ತಾರಲ್ರಿ, ಅವರು ಏನು ಮಾಡತ್ತಾರ ಅಂದ್ರೆ, ಈಗ ಸದ್ಯಕ್ಕೆ ಏನಾರ IPL ಸ್ಟಾಪ್ ಮಾಡೋನು ಅಥವಾ ಈ ಮ್ಯಾಚ್ಗಳನ್ನು ಮುಂದೆ ಹಾಕೋನು, ಅದ್ರ ಬಗ್ಗೆ ಡಿಸ್ಕಷನ್ ನಡೆದೈತೆ, ಅದ್ರ ಬಗ್ಗೆ ಮೀಟಿಂಗ್ ನಡೆದೈತೆ. ಅದ್ರದ್ದೇನು ಸದ್ಯದ ಮಾಹಿತಿ ಈಗ ನಾವು ವಿಡಿಯೋ ಮಾಡತ್ತೀನಿ, ಈಗೆಲ್ಲ ನಾನು ಚೆಕ್ ಮಾಡಿದೆ, ಅದಕ್ಕೆ ತಡ ಆಯ್ತು. ಏನು IPL ಏನು ಬಂದು ಏನು ಮಾಡ್ತಾರೆ, ಅದ್ರ ಸುದ್ದಿ ನಡೆದೈತಿ. ಬಟ್ ಏನಾಗ್ತದೆ ಅನ್ನೋಂಥದ್ದು ಗೊತ್ತಿಲ್ಲ, ಕಾದು ನೋಡಬೇಕು. ಇವತ್ತಂತೂ RCB ಮತ್ತು ಲಕ್ನೋ ಮ್ಯಾಚ್ ಐತಿ. ಈಗ ನೋಡ್ರಿ, ಆ ಮ್ಯಾಚ್ ಬಗ್ಗೆ ಹೇಳ್ಬೇಕಂದ್ರೆ, ಈಗ RCB ಅಂತೂ ಆಲ್ರೆಡಿ ಪ್ಲೇ ಆಫಿಗೆ ಹೋದಂಗೆ. ಇವತ್ತೊಂದು ಮ್ಯಾಚ್ ನಾವು ಗೆದ್ದು ಬಿಟ್ಟೇವೆ ಅಂದ್ರೆ ಅಫಿಷಿಯಲ್ ಆಗಿ ಫಸ್ಟ್ ಟೀಮ್ ಪ್ಲೇ ಆಫಿಗೆ ಹೋಗೋದು ಅಂತ ಟೀಮ್ ನಮ್ಮದೇ ಆಗ್ತದೆ RCBದು. ಆಲ್ರೆಡಿ ಹಿಂದಿನ ಮ್ಯಾಚ್ ಚೆನ್ನೈದವರು ಕೂಡ ಗೆದ್ದಾರ, ಅದೊಂದು ಖುಷಿ. ಕೊಹ್ಲಿ ಆಗಿರ್ಬೋದು, ಬೆತಲ್ ಆಗಿರ್ಬೋದು, ಶೆಫರ್ಡ್ ಬೆಸ್ಟ್ ಏನೋ ಬ್ಯಾಟಿಂಗ್ ಆಡಿದ್ರು, ಲುಂಗಿ 3 ವಿಕೆಟ್ ತೆಗೆದ. ಭುವನೇಶ್ವರ್ ಕುಮಾರ್ ಸ್ವಲ್ಪ ಹೊಡೆಸ್ಕೊಂಡ್ರು, ಆದ್ರೆ ಲಾಸ್ಟ್ ಓವರ್ ನಮ್ಮ ಯಶ್ ದಯಾಳ್ ಗಿಚ್ ಬಾಲಿಂಗ್ ಹಾಕಿ ಮ್ಯಾಚ್ ಕಡಿಯಾಕೆ ಮಾಡಿದ್ರು. ಇನ್ನು ಲಕ್ನೋ ನೋಡ್ರಿ, ಅವರು ಉಳಿದಿದ್ದೇನೆ 3 ಉಳ್ದಾವ, ಓಸು ಗೆಲ್ಬೇಕು. ಅವ್ರು ಪ್ಲೇ ಆಫಿಗೆ ಬರ್ಬೇಕಂದ್ರೆ ಅವ್ರ ಪರಿಸ್ಥಿತಿ ನಾಜೂಕ್ ಐತಿ. ಹಿಂದಿನ ಮ್ಯಾಚ್ ಅಂದ್ರೂ ಕಂಟಿನ್ಯೂ 3 ಸೋತಾರ ಅವರು. ಇನ್ನು ಅವ್ರದ್ದು ಏನು ನಸೀಬ ಅವ್ರಿಗೆ ಬಿಟ್ಟಿದ್ರೆ, ಈಗ ನಮ್ದು RCB ಅಂತೂ ಆರಾಮ್ ಸೇಫ್ ಆಗೈತಿ, ಈ ಪ್ಲೇ ಆಫಿಗೆ ಹೋಗುವಂಥದ್ದೈತಿ. ಈಗ ಸದ್ಯಕ್ಕಂತೂ ಯುದ್ಧದ ಒಂದು ವಾತಾವರಣ ನಡೆದೈತಿ, ಏನಾಕೈತಿ ಗೊತ್ತಿಲ್ಲ. ಆದರೆ ನೋಡೋಣ, ಮ್ಯಾಚ್ ಆದ್ರೆ ಅದೊಂದು ರಿವ್ಯೂ ಹಾಕಿರ್ತೀನಿ. ಮ್ಯಾಚ್ ಆಗಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಏನನ್ನು ಅಂತ ತಿಳಿಸಿರ್ತೀನಿ. ಈಗ ಸದ್ಯಕ್ಕೆ ನಡೆದೈತ್ರಿ ಫೈಟ್, ಇಂಡಿಯಾ ಪಾಕಿಸ್ತಾನ ನಡೆದೈತಿ. ನಮ್ದು ಒಂದು ಇರ್ಬೇಕು ತಲೆಯಾಗಿ, ಏನಪ್ಪ ಅಂದ್ರೆ ನಾವು ಇಂಡಿಯಾನ, ನಾವು ಭಾರತೀಯರು, ನಮ್ಮ ಭಾರತದ ಪರವಾಗಿ ನಾವು ಇರಬೇಕು, ಅಷ್ಟೇ ನಮ್ದೊಂದು ಮಾತ್ರಿ. ಜೈ ಹಿಂದ್, ಜೈ ಭಾರತ್, ಬೋಲೋ ಭಾರತ್ ಮಾತಾ ಕಿ ಜೈ. ನಮಸ್ಕಾರ.